ನನಗೆ ಗನ್ಮನ್ ಬೇಡ, ಗನ್ ಮಾತ್ರ ಕೊಡಿ. ನಗರದಲ್ಲಿ ಹಲ್ಲೆಗೊಳಗಾದ ಕಾರು ವ್ಯಾಪಾರಿ ಅರ್ಜುನ್ ಮಡಿವಾಳ ಮನವಿ. ಹೇಳ್ಕೊಳ್ಳುವಂತ ಆರ್ಥಿಕ ಸಬಲರು ನಾವಲ್ಲ. ಸರ್ಕಾರ ನೀಡಿರುವ ಗನ್ಮ್ಯಾನ್ಗೆ ವಸತಿ ಊಟದ ವ್ಯವಸ್ಥೆ ಕಲ್ಪಿಸುವ ಶಕ್ತಿ ನನಗಿಲ್ಲ. ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ಗನ್ಮ್ಯಾನ್ ಇಟ್ಟುಕೊಂಡು ಓಡಾಡುವುದು ಕಷ್ಟವಾಗಿದೆ. ಹಾಗಾಗಿ ಗನ್ಮ್ಯಾನ್ ಬದಲಾಗಿ ವೈಯಕ್ತಿಕ ಗನ್ ನೀಡುವ ವ್ಯವಸ್ಥೆ ಸರ್ಕಾರ ಮಾಡಬೇಕು. ಇತ್ತೀಚೆಗೆ ಗುಂಡಾಪಡೆಯಿಂದ ಹಲ್ಲೆಗೊಳಗಾದ ಸೆಕೆಂಡ್ ಹ್ಯಾಂಡ್ ಕಾರ್ ವ್ಯಾಪಾರಿ ಅರ್ಜುನ್ ಮಡಿವಾಳ ನಗರದಲ್ಲಿ ಮನವಿ ಮಾಡಿದ್ದಾರೆ. ಈಗಾಗಲೇ ಕೇವಲ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಇನ್ನು 4 ಜನ ಆರೋಪಿಗಳು ತಲೆಮರೆಸಿಕೊಂಡಿದ್ದು ನನಗೆ ಪ್ರಾಣ ಭಯವಿದೆ. ಹೀಗಾಗಿ ಆತ್ಮರಕ್ಷಣೆಗಾಗಿ ಸರ್ಕಾರ ಗನ್ಮ್ಯಾನ್ ನೀಡಿದೆ. ಗನ್ಮ್ಯಾನ್ ವಾಪಸ್ ಪಡೆದು ಗನ್ ಮಾತ್ರ ನೀಡಬೇಕು. ಜಿಲ್ಲಾಡಳಿತ ಅರ್ಜಿ ಕೂಡ ಹಾಕಿದ್ದೇನೆ. ಅಗತ್ಯ ಗನ್ ತರಬೇತಿ ಪಡೆಯಲು ಸಿದ್ಧನಿದ್ದೇನೆ ಎಂದು ಹೇಳಿದ್ದಾರೆ. ಸರ್, ಈಗ ಲಾಸ್ಟ್ ಟೈಮು ಅರ್ಜುನ್ ಮಡಿವಾಳ ಅಂತೇಳಿ ಲಾಸ್ಟ್ ಟೈಮು ನಾವೊಂದು ಅವ್ರಿಗೆ ಮನವಿ ಮಾಡಿದ್ದೆವು, ಸೆಲ್ಫ್ ಪ್ರೊಡಕ್ಷನ್ ಬೇಕಂತೇಳಿ. ಯಾಕಂದರೆ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೆವು. ಅವರೇನು ಗನ್ಮೆನ್ನ ಪ್ರೊವೈಡ್ ಮಾಡಿದ್ದಾರೆ. ಇವಾಗ ನಮ್ಗೆ ಏನು ಪ್ರಾಬ್ಲಮ್ ಅಂದರೆ ಅವ್ರನ್ನ ಅಲ್ಲಿ ಇರೋಕ್ಕೆ ನಮ್ಮ ಹತ್ರ ಮೇಂಟೈನ್ ಮಾಡೋಕ್ಕೆ ಅಷ್ಟೊಂದು ಇದಿಲ್ಲ, ಆಸಕ್ತಿ ಭಾಳ ನಮ್ಮಿಂದ ಆಗ್ತಾಯಿಲ್ಲ. ಅದ್ರಗೋಸ್ಕರ ನಾವೇನು ಇವಾಗ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ ಅಂದರೆ ನಮಗೊಂದು ಸೆಲ್ಫ್ ಪ್ರೊಡಕ್ಷನ್ ಕೊಟ್ಟರೆ ಅದ್ರಗೋಸ್ಕರ ನಾವು ಸ್ವಲ್ಪ ಸೇಫ್ ಆಗಿರ್ಬೋದು ಅನ್ನೋ ಒಂದು ವಿಚಾರ. ಇವಾಗ ಅವರು ಕೂಡ ಹೇಳಿದ್ದಾರೆ, DC ಅವರಿಗೆ ಲೆಟ್ರ್ ಕೊಡಿ, ಅದು ಏನಿದೆ ತನಿಖೆ ಮಾಡೋಣ. ಪ್ರೊಡಕ್ಷನ್ ಕೊಟ್ಟದ್ರಿ, ಬಟ್ ಗನ್ಮ್ಯಾನ್ ಕೊಟ್ಟಾರ. ಅದನ್ನ ಮೇಂಟೈನ್ ಮಾಡೋಕೆ ಭಾಳ ಕಷ್ಟ ಆಗ್ಲತ್ತದ. ಯಾಕಂದ್ರೆ ನಾವು ಮೊದಲೇ ಗರೀಬ್ರು ಇದ್ದೀವಲ್ಲ, ಇನ್ನು ಅವ್ರನ್ನ ಇಟ್ಕೊಂಡು ಮನೆಯಲ್ಲಿ ಇರೋದೇ 2 ಮನೆ, ಅಲ್ಲಿ ಇಟ್ಕೊಂಡು ಕೇಸಿ ಅವ್ರನ್ನ ಇದು ಮಾಡೋಕ್ಕೆ ಊಟ ಇದೆಲ್ಲ ಭಾಳ ಕಷ್ಟ ಆಗ್ತಾ ಇದೆ ನಮ್ಗೆ. ಈಗ ನಿಮ್ಗೆ ಜೀವಕ್ಕೆ ಭಯ ಅದ ಅಂತ ನೀವು ಹೇಳಿದಾಗ ಅವ್ರು ಮತ್ತೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ, ನೀವು ಯಾಕೆ ಬೇಡಲ್ಲತ್ತೀರಿ? ಈಗ ಅದು ಅವ್ರು ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಸರ್. ಇವಾಗ ಅವ್ರು ಮೇಂಟೈನ್ ಮಾಡ್ಬೇಕು ಯಾರು? ನಾನು ಅದಕ್ಕೆ ಸೆಲ್ಫ್ ಡಿಫೆಂಡ್ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಸೆಲ್ಫ್ ಪ್ರೊಡಕ್ಷನ್ ಕೊಟ್ಟರೆ ನಮ್ಗಂತ ನಾವು ಎಲ್ಲಾರ ಇದು ನಮ್ಮ ಕೆಲಸಗಳು ಮಾಡ್ಕೋಬೋದಲ್ಲ. ಇವಾಗ ಅವ್ರು ಇಟ್ಕೊಂಡು ನಾನು ಬೈಕ್ ಮೇಲೆ ಅಡ್ಡಾಡೋಕ್ಕಾಗುತ್ತಾ? ಇನ್ನು ಅವ್ರನ್ನ ತೊಗೊಂಡು ಎಲ್ಲಿ ಇದು ಇಂಧನ ಇಟ್ಕೊಂಡು ಎಲ್ಲಿ ಹೋಗ್ಬೇಕಾಗುತ್ತೆ? ಅದು ಮೇಂಟೈನ್ ಮಾಡ್ಬೇಕಾದ್ರೆ ಭಾಳ ಕಷ್ಟ ಆಗುತ್ತಲ್ಲ ಸರ್. ನಾನು ಮೊದಲೇ ನಾವು ಬಡವರು, ಸಣ್ಣ ಮನೆ ಇರುತ್ತೆ, ಹಳ್ಳಿಯಲ್ಲಿ ಊಟ ವ್ಯವಸ್ಥೆ ಇರಲ್ಲ, ಏನಿಲ್ಲ. ನೀವು ಅದ್ರ ಇವಾಗ ಇದನ್ನ ಇದು ಮಾಡ್ಕೊಂಡು ಹೋಗಿ ಭಾಳ ಕಷ್ಟ ಆಗ್ತಾ ಇದೆ. ಅದಕ್ಕೆ ಏನಾಗಬೇಕಂತ ಸೆಲ್ಫ್ ಪ್ರೊಡಕ್ಷನ್ ಬೇಕಂತಾನೆ ಇದು ಮಾಡ್ತಾ ಇದ್ದೀವಿ ನಾವು. ಭೇಟಿ ಆಗಿಲ್ಲ ಸರ್, ಭೇಟಿ ಆಗಬೇಕು. ಇವಾಗ ಲೆಟ್ರ್ ಕೊಡ ಅಂತ ಹೇಳಿದ್ದಾರೆ ಕಮಿಷನರ್ ಅವರು, ಇನ್ನೂ ಇಲ್ಲ ಸರ್ ಕೊಡಿ. ಭಯ ಇದೆ ಸರ್, ಭಯ ಇದೆ ಅದ್ರಗೋಸ್ಕರ. ಯಾಕಂದ್ರೆ ಲಾಸ್ಟ್ ಟೈಮು ನಮ್ಮ ಪಕ್ಕದಲ್ಲಿ ಗನ್ಮ್ಯಾನ್ ಇರ್ಬೇಕಾದ್ರೆ ಒಂದು 7 ಜನ ನಮ್ಗೆ ಅದು ಅಬ್ಸರ್ವ್ ಮಾಡಿದ್ರು ಅಲ್ಲಿ ರಾವೂರ್ ಗೇಟಿಗೆ. ಅದರಲ್ಲಿ ಒಬ್ರು ಕೇಳಿದ್ರು, ಅದು ಹೋಟೆಲ್ದವ್ರೆ, ನಿಮ್ಮ ಗನ್ನಲ್ಲಿ ಬುಲೆಟ್ ಇದೆಯಾ ಅಂತ, ಅಲ್ಲಿ ರಾವೂರ್ ಗೇಟಿಗೆ. ಯಾರು ಹೋಟೆಲ್ದವ್ರು ಕೇಳಿದ್ರು, ಗನ್ಮ್ಯಾನಿಗೆ ಕೇಳಿದಾರೆ. ಅದು ಗಾಡಿ ನಂಬರ್ ಕೂಡ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಮಿಷನರ್ ಆಫೀಸಿಗೆ ಕಳಿಸಿದ್ವಿ. ಏನೋ ಇನ್ನೊಂದ್ಸರಿ ನೆಕ್ಸ್ಟ್ ಟೈಮ್ ಅದೇ ಇದಾಯ್ತಂದ್ರೆ ಮತ್ತೆ ಅದನ್ನ ಅವರು ತನಿಖೆ ಮಾಡ್ತಾರೆ. ಸರ್ಕಾರ ನೀವು ಪ್ರೊಟೆಕ್ಷನ್ ಕೊಟ್ಟರೆ ಬೇಡಲ್ಲ, ಕಷ್ಟ ಆಗಲ್ವಾ? ನಾಳೆ ನಿಮ್ಮ ಜೀವಕ್ಕೆ ಏನಾದ್ರು ಮತ್ತೆ ಸರ್ಕಾರ ಮೇಲೆ ದೂರ್ತಿರಂತ? ಇಲ್ಲ, ಪ್ರೊಡಕ್ಷನ್ ಬೇಕು ಸರ್ ನನಗೆ, ಬಟ್ ಗನ್ಮೆನ್ ನಾನು ಮೇಂಟೈನ್ ಮಾಡೋಕ್ಕಾಗಲ್ಲ. ನನಗೆ ಸೆಲ್ಫ್ ಪ್ರೊಡಕ್ಷನ್ ಕೊಡಿ, ಅದೇನಿದೆ ಟ್ರೈನಿಂಗ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ನಿಮ್ಗೆ ಇರ್ತಕ್ಕಂಥ ಸೆಲ್ಫ್ ಇವಾಗ ಒಂದು ರೂಮ್, ಹಿಂಗಾಗಿ ಗನ್ ಇಟ್ಕೊಳ್ಳಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳ್ತಾ ಇದ್ದೆ. ಯಾಕಂದ್ರೆ ಇದಕ್ಕೆ ಕಾರಣ ನಾನೇ ಇದ್ದೀನಿ. ಇವಾಗ ಅವ್ರದ್ದು ಟಾರ್ಗೆಟ್ ಏನೋ ನಾನು ಒಬ್ಬ ಇಲ್ಲಾಂದ್ರೆ ಅದು ಕೇಸು ಏನು ಮುಂದೆ ಬರಲ್ಲ. ಈಗ ಅವ್ರ ಬಳಿ ಯಾವ ರೀತಿ ಅಂದ್ರೆ ತನಿಖೆ ನಡೆಸ್ತಾ ಇದ್ರು ಈಗ ಗೊತ್ತಿಲ್ಲ ಸರ್. ಇನ್ನೂ 4 ಜನ ಸಿಕ್ಕೇ ಇಲ್ಲ. ಅವರು ಇನ್ನೂ 4 ಜನ ಸಿಕ್ಕಿಲ್ಲ. ಇವತ್ತಿಗೆ ಒಂದು ಕಾರ್ ಕೂಡ ತೊಗೊಂಡೋಗಿದ್ದಾರೆ. ಅದು ಏನು ಎಂತ ಅಂತ ಹಾಗಾದ್ರೆ ಹಿಡಿಬೇಕಂದ್ರೆ ವಿತಿನ್ 24 ಅವರ್ಸ್ನಾಗ ಹಿಡಿಬೋದು. ಇದು ಘಟನೆಗೆ 15 ದಿವಸ ಆಯ್ತು, ಇನ್ನು 4 ಜನದ ಏನು ಇದೇ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಮೊನ್ನೆ ಪ್ರೆಸ್ ಮೀಟ್ ಮಾಡಿಬಿಟ್ಟು ನಿಮ್ಮ ಹೆಸರು ಉಲ್ಲೇಖ ಮಾಡಿದ್ದಾರೆ. ಆಗಬಾರ್ದು, ಖಂಡನೀಯ ಅಂತ ಹೇಳಿದ್ದಾರೆ. ಅದ್ರ ಜೊತೆ ಉತ್ತಮದ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಈಗ ಅಂದ್ರೆ ಎಲೆಕ್ಷನ್ ಇದ್ರ ಸಲುವಾಗಿ ಅವ್ರ ಜೊತೆ ಮಾತಾಡಕ್ಕಾಗಲ್ಲ ಅಧಿಕಾರಿಗಳ ಜೊತೆ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ 4ನೇ ತಾರೀಕು ಆದ ಬಳಿಕ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಹತ್ರ ಎಲೆಕ್ಷನ್ ಡಿಕ್ಲೇರ್ ಆದ್ಮೇಲೆ ನಿಮ್ ಕೇಸ್ ಏನಿರಲ್ಲ ಅದ್ರ ಬಗ್ಗೆ ತನಿಖೆಯನ್ನು ಮಾತಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇವಾಗ ಮತ್ತೆ ಈಗ ಪರಿಸ್ಥಿತಿ ಹೆಂಗ ಸರ್ ನಮ್ದು? ಇವಾಗ 4 ತಾರೀಕು ಗಂಟ ಇವ್ರನ್ನ ಅವ್ರು ಹೇಳ್ತಾ ಇದ್ದಾರೆ, ನಾವು ಒಪ್ಕೋತೀನಿ. ಬಟ್ ಈಗಿರೋ ಪರಿಸ್ಥಿತಿ ಹೆಂಗಿದೆ ನಮ್ದು? ಇದಕ್ಕೋಸ್ಕರ ಏನ್ ಮಾಡೋದು ಅಂತ. ನಾಗರಿಕ ಲೋಕವೇ ಬೆಚ್ಚಿ ಬೀಳಿಸುವಂಥ ಘಟನೆ ಕಲಬುರಗಿಯ ಹಾಗರಿಗೆಯ ಸೀಮಾಂತರದಲ್ಲಿ ನಡೆದಿರುವಂಥದ್ದು. ಒಬ್ಬ ಅಮಾಯಕ, ಮುಗ್ಧ ಮತ್ತು ತನ್ಪಾಡಿ ತಾನು ಜೀವನ ಮಾಡಿಕೊಂಡಿರುವಂಥ ಅರ್ಜುನ್ ಮಡಿವಾಳನ ಮೇಲೆ ನಡೆದಿರುವಂಥ ಹಲ್ಲೆ ಮತ್ತು ಆ ದುರ್ಘಟನೆ ಏನಿದೆಯಲ್ಲ, ಇಡೀ ನಾಗರಿಕ ಸಮಾಜ ಖಂಡಿಸ್ತದೆ. ಈಗ ಸರ್ಕಾರ ಅವರಿಗೆ ಗನ್ಮ್ಯಾನ್ ಪ್ರೊವೈಡ್ ಮಾಡಿದೆ. ಬಡ ಮಧ್ಯಮ ಕುಟುಂಬ, ಗ್ರಾಮೀಣ ಭಾಗದಲ್ಲಿರುವಂಥದ್ದು. ಹೀಗಾಗಿ ಗನ್ಮ್ಯಾನ್ ಇಟ್ಕೊಂಡು ಅವರು ಏನು ವ್ಯಾಪಾರ ಮಾಡಬೇಕು, ಜೀವನ ಮಾಡಬೇಕು, ಎಲ್ಲಿ ಅವರಿಗೆಲ್ಲ
ವ್ಯವಸ್ಥೆ ಮಾಡಬೇಕು. ಹೀಗಾಗಿ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪೊಲೀಸ್ ಆಯುಕ್ತರಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, IGP ಅವರಿಗೆ ಮನವಿ ಮಾಡ್ತೇವೆ. ತಕ್ಷಣ ಇದೊಂದು ವಿಶೇಷ ಪ್ರಕರಣ ಎಂದು ಪರಿಭಾವಿಸಿ ಅವರಿಗೆ ಗನ್ ಲೈಸೆನ್ಸ್ ಕೊಡಿ. ಅದರ ಜೊತೆಗೆ ಮಾನ್ಯ ಉಸ್ತುವಾರಿ ಸಚಿವರು ನೀತಿ ಸಂಹಿತೆ ಮುಗಿದ ನಂತರ ಇದರ ಬಗ್ಗೆ ಕ್ರಮ ತಗೋತೀನಿ ಅಂತ ಹೇಳಿದ್ರೆ ಅದು ಸ್ವಾಗತಾರ್ಹವಾಗಿರುವಂಥದ್ದು. ಈ ಪ್ರಕರಣ ಭಾಳ ಗಂಭೀರ ಸ್ವರೂಪ ಇರುವಂಥದ್ದು. ಈ ಪ್ರಕರಣದಲ್ಲಿ ಯಾರನ್ನೂ ರಕ್ಷಣೆ ಮಾಡುವಂಥ ಕೆಲಸ ಯಾರೂ ಮಾಡಬಾರ್ದು ಅಂತೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇವೆ.